ಬೆಳಗಾವಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರುವಂತಹ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವಾನಂದ್ ನೀಲಣ್ಣನವರ್ ಅವರ ಅರೆಸ್ಟ್ ಆಗಿದೆ. ತನಿಖೆ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ಆದ್ರೆ ಈಗ ಅವರ ಜೊತೆಗೆ ಲಿಂಕ್ ಹೊಂದಿರುವಂತಹ ಕನ್ನಡದ ಸ್ಟಾರ್ ನಟ ನಟಿಯರಿಗೂ ಕೂಡ ಈಗ ತನಿಖೆಯ ಭೀತಿ ಎದುರಾಗಿದೆ. ಶಿವಾನಂದ್ ನೀಲಣ್ಣನವರ್ ಜೊತೆ ಲಿಂಕ್ ಹೊಂದಿರುವಂತಹ ತಾರೆಯರಿಗೆ ಈಗ ಆತಂಕ ಶುರುವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಅದ್ಧೂರಿಯಾಗಿ ಬೆಳಗಾವಿ ಕನ್ನಡ ಹಬ್ಬವನ್ನ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಶಿವಾನಂದ್ ನೀಲಣ್ಣನವರ್ ಆಯೋಜನೆ ಮಾಡಿದ್ರು. ಅಂಡ್ ಇದರಲ್ಲಿ ಕನ್ನಡದ ಸ್ಟಾರ್ ನಟ ನಟಿಯರು, ಗಾಯಕರು ಎಲ್ಲರೂ ಕೂಡ ಭಾಗಿಯಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿತು. ಆದ್ರೆ ಈಗ ಅವ್ರಿಗೆ ಮಾಡಿರುವಂತಹ ಒಂದು ಪೇಮೆಂಟ್ ಇದೆಯಲ್ಲ, ಆ ಪೇಮೆಂಟ್ ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಈಗ ನಟ ನಟಿಯರಿಗೂ ಕೂಡ ನೋಟಿಸ್ ಕೊಟ್ಟು ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸೊ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ರಾಗಿಣಿ, ಡಾಲಿ ಧನಂಜಯ್, ಸಪ್ತಮಿ ಗೌಡ, ದಿಗಂತ್, ಐಂದ್ರಿತಾರೆ, ವಸಿಷ್ಠ ಸಿಂಹ ಇವರೆಲ್ಲರಿಗೂ ಕೂಡ ಈಗ ತನಿಖೆಯ ಭೀತಿ ಎದುರಾಗಿದೆ. We are searching for those transactions. Transaction ಆದ್ರೆ ಕ್ಯಾಶ್ ಪ್ರೂಫ್ ಬೇಕಲ್ಲ. ಈಗ ನೀವು ಹೇಳ್ತೀರಿ ಅವ್ರು ಫ್ರೀ ಆಗ್ಲೂ ಕೂಡ ಬಂದಿರಬಹುದು, ಅವ್ರದ್ದು ಯಾವ್ದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಾನು ಬಂದಿರಬಹುದು. ವಿ ವರ್ಕ್ ಆನ್ ಪ್ರೂಫ್. ಯಾಕಂದ್ರೆ ಕೋರ್ಟ್ ನಮ್ಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡಕ್ ಹೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿ ಡೋಂಟ್ ವರ್ಕ್ ಲೈಕ್ ದಟ್. ಇಲ್ಲ ಅಲ್ಲ, ಮಾಹಿತಿ ಇದೆ. ಇಲ್ಲ, ಟ್ರಾನ್ಸಾಕ್ಷನ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಡಿಸೆಂಬರ್ 27 ನಾವ್ ಇಲ್ಲೇ ಇದ್ವಲ್ಲ, ನಮ್ಗೆ ಯಾವ್ದು ನೋಡ್ಲೇ ಇಲ್ಲ. ಸದ್ಯಕ್ಕೆ ನೀವು ಹೇಳ್ದಾಗೆ ನಾ ಆಲ್ರೆಡಿ ಹೇಳ್ದಾಗೆ ಸರ್ಚ್ ಮಾಡ್ತಾ ಇದೀವಿ. ನಥಿಂಗ್ ಲೈಕ್ ದಟ್. ಈಗ at this moment I cannot say. ನಾವು ಒಂದಿಷ್ಟು ಸ್ಟ್ಯಾಂಡರ್ಡ್ ಇದು ಮಾಡ್ಕೊಂಡಿದ್ದೀವಿ. 10 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 5 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 1 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ ಚೆಕ್ ಮಾಡ್ಕೊಂಡು ನಾವು ಇಲ್ಲಿನವೇ ಅದನ್ನಲ್ರಿ, ಯಾಕೆ ಪುಣೆಗೆ ಅಂತ ಹೇಳ್ತೀರಿ? ಹೇಳಿದ್ನಲ್ಲ ಆಲ್ರೆಡಿ 11 ಹೈ ಎಂಡ್ ಕಾರ್ಗಳ ಬಗ್ಗೆ ನಮ್ಗೆ ಮಾಹಿತಿ ಇದೆ. ಅವೆಲ್ಲ ಬೇರೆ ರಾಜ್ಯದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಯಾಕಾಗಿ ನಟ ನಟಿಯರಿಗೆ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸ್ಟಾರ್ಗಳಿಗೆ ಯಾಕೆ ಭೀತಿ ಅಂತ ನಾವು ನೋಡ್ತಾ ಹೋದ್ರೆ, ಶಿವಾನಂದ್ ನೀಲಣ್ಣನವರ ಜೊತೆ ಈ ನಟ ನಟಿಯರು ಲಿಂಕ್ ಹೊಂದಿದ್ರು. ಲಿಂಕ್ ಯಾವ ರೀತಿಯಾಗಿ, ಅವರ ಅಕೌಂಟ್ನಿಂದ ಇವರೆಲ್ಲರಿಗೂ ಕೂಡ ಪೇಮೆಂಟ್ ಆಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕುಗೊಂಡಿದೆ. ಬೆಳಗಾವಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಶಿವಂ ಅಸೋಸಿಯೇಟ್ ಕಂಪನಿಯ ಒಂದು ಬೃಹತ್ ಹಗರಣ ಏನು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರತಿದಿನ ಇದು ಚುರುಕು ಪಡೆದುಕೊಳ್ತಾ ಇದೆ. 4,500 ಕೋಟಿ ರೂಪಾಯಿ ವಂಚನೆಯ ಪ್ರಕರಣ ಇದು. ಸೊ ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಶಿವಂ ಅಸೋಸಿಯೇಟ್ಸ್ನ ಮುಖ್ಯಸ್ಥ ಶಿವಾನಂದ್ ನೀಲಣ್ಣನವರ್ ಈಗ ಜೈಲು ಪಾಲಾಗಿದ್ದಾನೆ. ಸಾರ್ವಜನಿಕರಿಂದ ಅನಧಿಕೃತವಾಗಿ ಬಹುಕೋಟಿ ಠೇವಣಿಯನ್ನ ಸಂಗ್ರಹ ಮಾಡಿದ್ದಾನೆ ಅನ್ನುವಂತಹ ಒಂದು ಗಂಭೀರ ಆರೋಪ ಈ ಕೇಸ್ ಮೇಲೆ ಇರುವಂಥದ್ದು. ಸೊ ಈ ಒಂದು ಹಣದಿಂದಾನೇ ಬೆಳಗಾವಿಯಲ್ಲಿ ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನ ಮಾಡಿದ್ದಾನೆ. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಕನ್ನಡ ಹಬ್ಬ ಕಾರ್ಯಕ್ರಮವನ್ನ ಈತ ಆಯೋಜನೆ ಮಾಡಿದ್ದ. ಅದ್ಧೂರಿಯಾಗಿ ಆ ಕಾರ್ಯಕ್ರಮ ನಡೆದಿತ್ತು. ಅಂಡ್ ಅದರ ಗ್ಲಿಮ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಬೃಹತ್ ಕಾರ್ಯಕ್ರಮ ಅದು. ಸೊ ಇಲ್ಲಿಗೆ ನಟ ನಟಿಯರನ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ಕರೆಸಲಾಗಿತ್ತು, ಸ್ಪೆಷಲ್ ಇನ್ವೈಟಿಗಳಾಗಿ. ಸೊ ಇಲ್ಲಿಗೆ ಬಂದು ನಟ ನಟಿಯರು ಪರ್ಫಾರ್ಮ್ ಮಾಡಿದ್ರು ಅಂಡ್ ಅಲ್ಲಿದ್ದಂತಹ ಜನರನ್ನ ರಂಜಿಸಿದ್ರು. ಸೊ ಯಾರ್ಯಾರು ಹಾಗಿದ್ರೆ, ರಾಗಿಣಿಯವರು, ಡಾಲಿ ಧನಂಜಯ್, ಸಪ್ತಮಿ ಗೌಡ, ದಿಗಂತ್, ಐಂದ್ರಿತಾರೆ, ನೀನಾಸಂ ಸತೀಶ್, ವಸಿಷ್ಠ ಸಿಂಹ ಹಾಗೂ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಇವರಿಗೆ ಆಹ್ವಾನ ನೀಡಲಾಗಿತ್ತು. ಅವರು ಬಂದಿದ್ರು ಕೂಡ. ಡಿಸೆಂಬರ್ 27ರಂದು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತ್ತು. ಸೊ ಹೀಗಾಗಿ ಶಿವಾನಂದ್ ನೀಲಣ್ಣನವರವರ ಖಾತೆಯಿಂದ ಈ ನಟ ನಟಿಯರಿಗೆ ಈ ಹಣ ಸಂದಾಯವಾಗಿತ್ತಾ? ಸೊ ಆಗ್ಲೇ SP ಹೇಳಿದ ಹಾಗೆ ಫ್ರೀಯಾಗೂ ಕೂಡ ಬಂದಿರಬಹುದು, ಅಥವಾ ಕ್ರಾಸ್ ಪ್ರಮೋಷನ್ ರೀತಿಯಲ್ಲಿ ಸಿನಿಮಾ ಪ್ರಮೋಷನ್ ಮಾಡಲಿಕ್ಕೂ ಕೂಡ ಬಂದಿರಬಹುದು. ಅದರ ಕುರಿತಾಗಿ ತನಿಖೆ ನಡೀತಾ ಇದೆ. ಬಟ್ ಬ್ಯಾಂಕ್ ಖಾತೆ ಇಲ್ಲವೇ
ಹಣ ವರ್ಗಾವಣೆ ಅಂದರೆ ಡೈರೆಕ್ಟಾಗಿ ದುಡ್ಡು ಕೊಟ್ಟು ಕರೆಸಲಾಗಿದೆಯಾ, ಇದರ ಕುರಿತಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆ್ಯಂಡ್ ಅಕಸ್ಮಾತ್ ಏನಾದರೂ ಈ ಒಂದು ಖಾತೆ ಮೂಲಕ ಅಥವಾ ಚೆಕ್ಕನ್ನು ಪಡೆದುಕೊಂಡು ಅವರು ಹಣವನ್ನು ರಿಸೀವ್ ಮಾಡಿದರೆ ಆಗ ಅವ್ರಿಗೆ ನೋಟಿಸ್ ಕೊಟ್ಟು ತನಿಖೆ ನಡೆಸೋದಕ್ಕೂ ಕೂಡ ಅಧಿಕಾರಿಗಳು ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಶಿವಾನಂದ್ ನೀಲಣ್ಣನವರ ಜೊತೆ ಲಿಂಕ್ ಹೊಂದಿದ್ದಂಥ ನಟ ನಟಿಯರಿಗೆ ಅಥವಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ನಟ ನಟಿಯರಿಗೆ ಈಗ ತನಿಖೆಯ ಭೀತಿ ಎದುರಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.